ಹೊನ್ನಾವರ ತಾಲೂಕಿನ ಮಣ್ಣಿಗೆಯಲ್ಲಿ ಶ್ರೀ ಗಜಾನನ ಕಲೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಯಕ್ಷಶ್ರೀ ಪ್ರಶಸ್ತಿ ಸಮಾರಂಭ ಮಣ್ಣಿಗೆಯ ರಂಗಶ್ರೀಧರದಲ್ಲಿ ಮಂಗಳವಾರ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ವೇದಿಕೆಯಲ್ಲಿದ್ದ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಯಕ್ಷ ವಿಭೂಷಣ ಕಾರ್ಯಕ್ರಮದ ರೂವಾರಿ ಕೊಂಡತ್ಕುಳಿ ರಾಮಚಂದ್ರ ಹೆಗಡೆ ದಿಕ್ಸೂಚಿ ಭಾಷಣ ಮಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರದ ಕಲಾವಿದರಿದ್ದಾರೆ. ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರದರ್ಶನ ಮಾಡಿ ಪ್ರಶಸ್ತಿ ಸನ್ಮಾನ ಪಡೆದು ಬರುತ್ತಿದ್ದಾರೆ. ಉತ್ತರ ಕನ್ನಡದೇ ಆದ ಪ್ರಶಸ್ತಿಯನ್ನು ಸ್ಥಾಪಿಸಿ ಬೇರೆಯವರನ್ನು ಸನ್ಮಾನಿಸಿ ಗೌರವಿಸುವ ಕಲ್ಪನೆಯೊಂದಿಗೆ ಉತ್ತರ ಕನ್ನಡ ಜಿಲ್ಲಾ ಯಕ್ಷಶ್ರೀ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ. ಪ್ರತಿ ವರ್ಷ ನವೆಂಬರ್ 12ನೇ ತಾರೀಖನ್ನು ಯಕ್ಷಗಾನ ದಿನವೆಂದು ಘೋಷಿಸಿದರು. ಮಂಟಪ ಸಿದ್ಧ ಆಗಬೇಕಾಗಿದೆ, ಆದರೆ ಈ ಪ್ರಶಸ್ತಿಗೆ ಬೇಕಾಗಿಯೇ ಇದು ಸಿದ್ಧ ಆಗಿದೆ. ರಂಗಶ್ರೀಧರದಲ್ಲಿ ಪ್ರಪ್ರಥಮ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ಜೊತೆಯಲ್ಲಿ ಇವತ್ತು ನಾವು ಶತಾವಧಾನಿಯಾದ ಗಣೇಶರನ್ನು ಪ್ರಪ್ರಥಮವಾಗಿ ಉತ್ತರ ಕನ್ನಡ ಜಿಲ್ಲಾ ಯಕ್ಷಶ್ರೀ ಪ್ರಶಸ್ತಿ ಇದನ್ನು ಪ್ರದಾನ ಮಾಡಲಿಕ್ಕಿದ್ದೇವೆ. ಇದು ಪ್ರಥಮವೇ. ಇನ್ನೂ ಒಂದು ವಿಶೇಷ ಏನಂತ ಕೇಳಿದರೆ, ನಾನು ತಿಳಿದ ಹಾಗೆ, ಅವರನ್ನು ತಿಳಿಯುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಅದಕ್ಕಾಗಿಯೇ ಸೂರ್ಯನಿಗೆ ಸೂಡಿ ಹಿಡಿದಾಗ ಆಗ್ತದೆ ಅಂತ ಹೇಳಿದ್ದೆ. ಸ್ವಲ್ಪ ಒಡನಾಟದಲ್ಲಿ ನಾನು ತಿಳಿದ ಮಟ್ಟಿಗೆ, ನಮ್ಮ ಮಧ್ಯೆ ಮಿತಿಯಲ್ಲಿ ತಿಳಿದ ಹಾಗೆ ಈ ಪ್ರಪಂಚದಲ್ಲಿ ಅವರೇ ಪ್ರಥಮ. ಹಾಗಾಗಿ ಮೂರು ಪ್ರಥಮಗಳು ಒಂದಾಗಿ ಈ ಪ್ರದರ್ಶನ, ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸೆಲ್ಕೋ ಸೋಲಾರ್ ಸಿಇಒ ಮೋಹನ್ ಹೆಗಡೆ ಹೆರವಟ್ಟ ಮಾತನಾಡಿ, ಪ್ರತಿ ವರ್ಷ ನವೆಂಬರ್ 12 ಯಕ್ಷಗಾನ ದಿನವನ್ನಾಗಿ ಆಚರಿಸುವಂತಾಗಲಿ ಎಂದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ, ಸಂಗೀತ ವಾದನ, ಸಾಹಿತ್ಯ, ಬ್ಯಾಂಕಿಂಗ್, ಸಹಕಾರಿ, ವೇದ ಪುರಾಣ, ಪತ್ರಿಕಾರಂಗ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲೂ ಸಾಧಕರಿದ್ದಾರೆ. ಉತ್ತರ ಕನ್ನಡ ಎಂಬ ಅಭಿಮಾನ ರಸಭಾವ ಉಳ್ಳದ್ದು ಎಂದರು. ಭಾವಕ್ಕೆ ಕೊರತೆ ಇಲ್ಲ. ಯಾವ ಕ್ಷೇತ್ರವನ್ನ ಪಡೆದುಕೊಳ್ಳಿ, ಸಾಹಿತ್ಯ ನೋಡಿದರೆ ಪೂಜ್ಯರಾದ ಗೌರೀಶ್ ಕಾಯ್ಕಿಣಿಯವರು, ಅನಂತರದ ಜಯಂತ್ ಕಾಯ್ಕಿಣಿಯವರು, ಇವರೆಲ್ಲ ನಮ್ಮ ಜಿಲ್ಲೆಯಲ್ಲಿ ಕಾಣಸಿಗುತ್ತಾರೆ. ದಿನಕರ ದೇಸಾಯಿಯವರು, ಪ್ರಾತಸ್ಮರಣೀಯರು ನಮ್ಮ ಜಿಲ್ಲೆಯವರು. ಹಾಗೆಯೇ ಪತ್ರಿಕಾ ರಂಗವನ್ನು ತೆಗೆದುಕೊಂಡರೆ ಕರ್ಕಿ ಮೊದಲ ಪತ್ರಿಕೆಯನ್ನ ತಂದ, ಮೊದಲ ನಾಟಕವನ್ನ ಕೊಟ್ಟಂತಹ ಒಂದು ಊರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಚೇರ್ಮನ್ರ ಎತ್ತರಕ್ಕೆ ಏರಿದಂತಹ ಜಿಲ್ಲೆ ನಮ್ಮ ಜಿಲ್ಲೆ. ಸಹಕಾರಿ ಕ್ಷೇತ್ರದಲ್ಲಿ ಶಿರಸಿಯ ಅಜ್ಜಿಬಾಳ ಹೆಗಡೆಯವರು ಇರಬಹುದು, ಅಪೆಕ್ಸ್ ಬ್ಯಾಂಕಿನಲ್ಲಿ ಅತ್ಯುಚ್ಚ ಮಟ್ಟಕ್ಕೇರಿದವರು. ಕೆಡಿಸಿಸಿ ಬ್ಯಾಂಕ್ ನಮ್ಮ ಜಿಲ್ಲೆಯ ಒಂದು ಮುಖವಾಣಿಯಾದ ಬ್ಯಾಂಕ್ ಆಗಿ 3,200 ಕೋಟಿ ರೂಪಾಯಿಗೂ ಹೆಚ್ಚಿನ ವ್ಯವಹಾರವನ್ನು ಮಾಡುವ ನಾಡಿನ ಶ್ರೇಷ್ಠ ಬ್ಯಾಂಕ್ ಆಗಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹಿಂದಿಲ್ಲ, ಸಾಹಿತ್ಯ ಕ್ಷೇತ್ರದಲ್ಲಿ ಹಿಂದಿಲ್ಲ, ಪತ್ರಿಕಾ ರಂಗದ ಕ್ಷೇತ್ರದಲ್ಲಿ ಹಿಂದಿಲ್ಲ. ಹೌದು, ನಾಡಿನ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಅತ್ಯುನ್ನತವಾದಂತಹ ಸ್ಥಾನಕ್ಕೇರಿರುವವರು ನಮ್ಮ ಜಿಲ್ಲೆಯ ನೂರಾರು ಪ್ರತಿಭೆಗಳಿದ್ದಾರೆ. ಇನ್ನು ವೇದ, ಉಪನಿಷತ್ತುಗಳು ಇವುಗಳ ಕ್ಷೇತ್ರಕ್ಕೆ ಬಂದರೆ ಗೋಕರ್ಣವೇನು ಕಡಿಮೆ. ನಮ್ಮ ಜಿಲ್ಲೆಯಲ್ಲಿ ಗೋಕರ್ಣದಲ್ಲಿ ಎಂತೆಂತಹ ಘನಪಾಠಿಗಳು, ಎಂತೆಂತಹ ಮಹಾ ವಿದ್ವಾಂಸರು, ಬ್ರಹ್ಮರ್ಷಿ ದೇವರಾಯತರನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಶತಾವಧಾನಿ ಆರ್ ಗಣೇಶ್ ಅವರಿಗೆ 1 ಲಕ್ಷ ರೂಪಾಯಿ ಹಾಗೂ ಬೆಳ್ಳಿ ಕಡಗವನ್ನೊಳಗೊಂಡ ಉತ್ತರ ಕನ್ನಡ ಜಿಲ್ಲಾ ಯಕ್ಷಶ್ರೀ ಪ್ರಥಮ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ನಂತರ ಶತಾವಧಾನಿ ಆರ್ ಗಣೇಶ್ ಮಾತನಾಡಿ, ಬಡಗುತಿಟ್ಟು ಯಕ್ಷಗಾನ ನನಗೆ ಪ್ರಿಯವಾದುದು. ಉತ್ತರ ಕನ್ನಡದ ಬಡಗುತಿಟ್ಟಿನ ಯಕ್ಷಗಾನದ ಭಾವ, ಅಭಿನಯ ಚಂದವಾಗಿದೆ. ಕನ್ನಡದಲ್ಲಿ ಯಕ್ಷಗಾನ ಪದ್ಯ ರಚನೆ ಶೈಲಿ ಚಂದವಾಗಿದೆ. ಯಕ್ಷಗಾನ ಕಲಾವಿದರು ಅಂತಾರಾಷ್ಟ್ರೀಯ ಮಟ್ಟದ ಯಾವ ಕಲಾವಿದರಿಗೂ ಕಡಿಮೆ ಇಲ್ಲ. ಉತ್ತರ ಕನ್ನಡದ ಆತಿಥ್ಯ ಸಂಸ್ಕೃತಿ ಬೇರೆಲ್ಲೂ ನೋಡ ಸಿಗುವುದಿಲ್ಲ. ಕವಿರತ್ನ ಕಾಳಿದಾಸನ ಕೃತಿಯಲ್ಲಿ ಕರ್ನಾಟಕದಲ್ಲಿ ಉತ್ತರ ಕನ್ನಡದ ಗೋಕರ್ಣದ ಉಲ್ಲೇಖ ಮಾತ್ರವಿದೆ ಎಂದರು. ಎಲ್ಲೋ ಇದ್ದವನು ನಾನು, ಬಯಲುಸೀಮೆಯವನು. ನನಗೆ ಈ ಮಲೆಸೀಮೆಯಲ್ಲಿ, ಕರಾವಳಿಯಲ್ಲಿ ಆಧಾರ ಸಿಗೋದು ಅಂತಂದ್ರೆ ಇಷ್ಟು ದೊಡ್ಡದು. ಅದು ಮೊದಲನೇ ಬಾರಿಗೆ ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ನನಗೆ ಈ ವರ್ಷದಲ್ಲಿ ಪಕ್ಕದ ಗುಣವಂತಿಯಲ್ಲೇ ಇರುವಂತಹ ನಮ್ಮ ಕೆರೆಮನೆ ಮೇಳದವರು ಕೊಡತಕ್ಕಂಥ ಕೆರೆಮನೆ ಶಿವರಾಮ್ ಹೆಗಡೆ ಅವರ ಪ್ರಶಸ್ತಿ ಕೂಡ ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಬಂತು.
ಅದು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ, ಇದು ಅದೇ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ. ಹೀಗೆ ನಾನು ಯಕ್ಷಗಾನದ ವಿಷಯದಲ್ಲಿ ತೋರಿಸಿದ ಪ್ರೀತಿಗೆ ಎಷ್ಟು ಸಿಕ್ತು ಅಂತಂದ್ರೆ, ಇನ್ನೇನಾದ್ರು ಗಟ್ಟಿಯಾದ ಕೆಲಸ ಮಾಡಿದ್ರೆ ಇನ್ನೆಷ್ಟು ಸಿಗ್ತಾ ಇತ್ತು ಅಂತ ಅನ್ಸುತ್ತೆ. ನಾನು ಅವರು ಹೇಳಿದ್ರು ಯುಗಲ ಯಕ್ಷಗಾನ ಎಲ್ಲ, ಅದು ನನಗೆ ತುಂಬಾ ಸಂತೋಷ ಕೊಟ್ಟದ್ದಾಯಿತು. ಅಂದ್ರೆ ನನ್ನ ಕಲ್ಪನೆಗಳನ್ನ ನನಗಿಂತ ಚೆನ್ನಾಗಿ ಸಾಕಾರ ಮಾಡಿಕೊಡುವಂತ ಕಲಾವಿದರಿದ್ದು. ಇದೇ ಉತ್ತರ ಕನ್ನಡಕ್ಕೆ ಸೇರಿದಂಥವರು ನಮ್ಮ ವಿದ್ವಾನ್ ಗಣಪತಿ ಭಟ್ರು, ಅವರು ಮಾಗೋಡ್ನವರು. ಅವರಷ್ಟು ಚೆನ್ನಾಗಿ ನನಗೆ ಭಾಗವತಿಕೆ ಮಾಡ್ತಾ ಇದ್ರು. ಅವ್ರ ಶಿಷ್ಯ ಇವರ ಭಾವೈದನ ಕೂಡ ಪ್ರಸನ್ನ ಅವರು ಚೆನ್ನಾಗಿ ಹಾಡ್ತಾ ಇದ್ರು. ಅವರಿಬ್ಬರೂ ಅದಕ್ಕೆ ಹಾಡ್ತಾ ಇದ್ರು. ಮತ್ತೆ ಕೀರ್ತಿಶೇಷ ಕೃಷ್ಣಯಾಜಿ ಅವರು ಚಂಡೆ ನುಡಿಸ್ತಾ ಇದ್ರು, ಅಷ್ಟು ಸೊಗಸಾಗಿ ಚಂಡೆ ನುಡಿಸ್ತಾ ಇದ್ರು. ಇಲ್ಲಿಗೆ ಬಂದು ಇಲ್ಲಿಯವರೇ ಆಗ್ಬಿಟ್ಟವರು ದಕ್ಷಿಣ ಕನ್ನಡದ AP ಪಾಠಕ್ ಅವರು. ಹೀಗೆ ಆ ಹಿಮ್ಮೇಳ ಎಲ್ಲ ಇಟ್ಟುಕೊಂಡು ಮಾಡ್ತಾ ಇದ್ದಿದ್ದನ್ನ ನೋಡಿದಾಗ ನನಗೆ ನಾವು ಬರೆದು ಬಿಡೋದು ಬಹಳ ಸುಲಭ, ಬರವಣಿಗೆ ತುಂಬಾ ಸುಲಭ. DBG ಅವರು ಮಂಕುತಿಮ್ಮರ ಕಗ್ಗದಲ್ಲಿ ಹೇಳ್ತಾರಲ್ಲ, ರಾಮಣೀಯ ಕವೆಂದು ಬಿಸುಸುಯ್ಯಲದು ಕವಿತೆ ಆಹಾ ಅಂತಂದು ಬಿಟ್ರೆ ಕಾವ್ಯ ಆಗತ್ತೆ. ಆದರೆ ಭೂಮಿಗದ ನೆಟಕಿಸುವೆ ಬೆಸಕ ರಾಜ್ಯ ಕತೆ, ಅದನ್ನ ತಂದು ವಾಸ್ತವ ಮಾಡಿಕೊಡುವಂಥದ್ದು ಒಂದು ಮಹಾ ಸಾಧನೆ ಅಂತ. ಯಾಕೆಂದ್ರೆ ಭಾಷೆಯಲ್ಲಿ ಏನನ್ನೂ ಹೇಳಿಕೊಡ್ಬೋದು, ಆದಿಯಿಂದ ಅಂತ್ಯದವರೆಗೆ, ಅಂದ್ರೆ ತಲೆಯಿಂದ ಪಾದದವರೆಗೆ, ಕೇಶಾದಿ ಪಾದ ಅಂತ ಅದನ್ನ ಅಭಿನಯದಲ್ಲಿ ತೋರಿಸೋದು ತುಂಬಾ ಕಷ್ಟ ಆಗುತ್ತೆ, ತುಂಬಾ ಕಷ್ಟವಾಗುತ್ತದೆ. ಒಂದು ಉದಾಹರಣೆ ಹೇಳ್ತೀನಿ, ಸಮಯ ಜಾಸ್ತಿ ತೆಗೆದುಕೊಳ್ಳೋದಿಲ್ಲ. ಬಹಳ ಹಿಂದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಾಹಿತಿ ಹಂಪ ನಾಗರಾಜಯ್ಯ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲಾ ಯಕ್ಷಶ್ರೀ ಪ್ರಶಸ್ತಿ ಮುಡಿಯ ವಾಣಿಜ್ಯ ಯಕ್ಷಗಾನದ ದಿನವನ್ನಾಗಿ ಘೋಷಣೆ ಮಾಡಿದ ಈ ದಿನ ಐತಿಹಾಸಿಕ ದಿನ ಎಂದು ಅವರು ಬಣ್ಣಿಸಿದರು. ಇದುವರೆಗೆ ಅವರಿಗೆ ದೊರೆತಿರ್ತಕ್ಕಂತಹ ಎಲ್ಲಾ ಪ್ರಶಸ್ತಿಗಳ ಮುಡಿಯ ಮಾಣಿಕ್ಯ ಅದು ಶೃಂಗಪ್ರಾಯವಾದ್ದು. ಯಾರ ಸಮ್ಮುಖದಲ್ಲಿ ಕೊಟ್ಟಿದ್ದಾರೆ? ಇಂತಹ ವಿದ್ಯಾವಂತರು, ಸಹೃದಯರಿಗೆ ಸಮಾನವಾದ ಶಬ್ದ ಇಂಗ್ಲಿಷ್ನಲ್ಲಿ ಇಲ್ಲ. ರೀಡರ್ ಅಂದ್ರೆ ಓದುಗ ಅಂತ, ಪೇಪರ್ ಓದೋರು ಅವರೆಲ್ಲ ಸಹೃದಯರಲ್ಲ. ಆನಂದವರ್ಧನ ಅಭಿನವಾಚಾರ್ಯರ ಡೆಫಿನಿಷನ್ ಹೇಳಿದ್ದಾರೆ, ಯೇಷಾಂ ಕಾಮ್ಯಾನುಶೀಲನ ವಶಾಂ ವಿಶದೀಭೂತೆ ಮನೋಮುಕುರೆ ವರ್ಣನೀಯ ತನ್ಮಯೀ ಭವನ ಯೋಗ್ಯತಾ ತೇ ಹೃದಯ ಸಂವಾದ ವಾಜಃ ಸಹೃದಯ. ಯಾರು ನಿರಂತರವಾದ ಕಾವ್ಯಾನುಸಂಧಾನದಿಂದ ಅಲ್ಲಿಯ ವರ್ಣನೆಗಳು ತಮ್ಮ ಅಂತರಂಗದಲ್ಲಿ ಕನ್ನಡಿಯಾಗ ರೀತಿಯಲ್ಲಿ ಪ್ರತಿಫಲನ ಮಾಡಿಕೊಳ್ಳೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಕವಿಯ ಹೃದಯಕ್ಕೆ ಸಮಾನ ರೀತಿಯಲ್ಲಿ ಸ್ಪಂದಿಸ್ತಕ್ಕಂತಹ ಒಂದು ಸಂಸ್ಕಾರವನ್ನು ಪಡೆದಿರ್ತಾನೆ, ಅವನು ನಿಜವಾದಂತಹ ಸಹೃದಯ. ಇವತ್ತು ಅಂತಹ ಸಹೃದಯ ಸಭೆ ಕೂತಿದೆ. ವೇದಿಕೆಯಲ್ಲಿ ಗಜಾನನ ಕಲೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಸತ್ಯನಾರಾಯಣ ಶೇಟ್, ಹಿರಿಯ ಪತ್ರಕರ್ತ ರವೀಂದ್ರ ಭಟ್ ಐನಕೈ ಇದ್ದರು. ಪ್ರಕಾಶ್ ಹೆಗಡೆ ಹಾನ್ವಿ ಸ್ವಾಗತಿಸಿದರು. ಗಣಪತಿ ಹೆಗಡೆ ತೋಟಿ ವಂದಿಸಿದರು. ನಾಗರಾಜ್ ಹೆಗಡೆ ಕಾಸ್ಕಂಡ, SG ಭಟ್ ಕಬ್ಬಿನಗದ್ದೆ ಕಾರ್ಯಕ್ರಮ ನಿರ್ವಹಿಸಿದರು. ಸಭಾ ಕಾರ್ಯಕ್ರಮದ ನಂತರ ಯಕ್ಷಗಾನ ಪ್ರದರ್ಶನ ನಡೆಯಿತು. ಇಸ್ರೇಲ್, ಗಲ್ಫ್, ಯುರೋಪ್ ಸೇರಿದಂತೆ ವಿದೇಶದಲ್ಲಿ ಕೆಲಸ ಹುಡುಕುತ್ತಿದ್ದೀರಾ ಮತ್ತು ವಿದೇಶ ಪ್ರವಾಸದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಪಾಸ್ಪೋರ್ಟ್, ವೀಸಾ, ಸ್ಟಾಂಪಿಂಗ್ ನಿಮ್ಮ ಬಳಿ ಇಲ್ಲ ಎಂದು ಚಿಂತಿಸುತ್ತಿದ್ದೀರಾ? ಈ ಎಲ್ಲಾ ಸೇವೆಗಳನ್ನು ಗುಣಮಟ್ಟದ ದರದಲ್ಲಿ ಪಡೆಯಬೇಕೇ? ಹಾಗಿದ್ದರೆ ಹಿಂದೆ ಭೇಟಿ ನೀಡಿ ಟ್ರಾವಲ್ ಟಚ್ ಟೂರ್ಸ್ ಅಂಡ್ ಟ್ರಾವೆಲ್ಸ್, ವಿಜಯ FIR ಬಿಲ್ಡಿಂಗ್, ಫಸ್ಟ್ ಫ್ಲೋರ್, ಶರಾವತಿ ಸರ್ಕಲ್, ಬಜಾರ್ ರೋಡ್, ಹೊನ್ನಾವರ. ಕಾಂಟ್ಯಾಕ್ಟ್ ನಂಬರ್ 9060401000, 9538411650, 08387220035. ಕುಮಟಾದಲ್ಲಿ ಕೃಷಿ ಪ್ಲಾಟ್ಗಳು ಮಾರಾಟಕ್ಕಿದೆ. ವಿಶೇಷ ರಿಯಾಯಿತಿ ಮಾರಾಟ. ಕುಮಟಾದ ಡಾಕ್ಟರ್ AV ಬಾಳಿಗ ಕಾಲೇಜಿಗೆ ಅತಿ ಸಮೀಪದಲ್ಲಿ ಹೌಸಿಂಗ್ ಎನ್ಎ ಆಗಿ ಪರಿವರ್ತಿಸಬಲ್ಲ ಕೃಷಿ ಜಮೀನುಗಳು, 3 ಗುಂಟೆ ಮತ್ತು ಮೇಲ್ಪಟ್ಟ ಜಮೀನುಗಳು ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯ. ಆಕರ್ಷಕ ಸ್ಥಳ, ಕೆಲವೇ ಸೈಟುಗಳು ಉಳಿದಿವೆ. ಇನ್ನು ಹೈವೇ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಗೆ ಸಮೀಪದ ಸ್ಥಳ, ವಿಶಾಲವಾದ ರಸ್ತೆಗಳ ಸಂಪರ್ಕ ಇರುವ ಫ್ಲಾಟ್ಗಳು ಬೇಕಾದಲ್ಲಿ ತಕ್ಷಣ ಸಂಪರ್ಕಿಸಿ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಕೆಲವೇ ದಿನಗಳು ಮಾತ್ರ, ನವೆಂಬರ್ 30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ 7204204069.